ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮಗೆ ರತನ್ ಜೋತ್ ಅಂತ ಒಂದು ಹರ್ಬ್ ಇರುತ್ತೆ. ಇದು ಹಿಮಾಚಲ ಪ್ರದೇಶದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ. ಕೊನೆವರೆಗೂ ನೋಡಿ ಇದ್ರದ್ದು ಬೆನಿಫಿಟ್ನ ಪಡ್ಕೊಳ್ಳಿ. ಸೊ ನಾನಿಲ್ಲಿ ಈ ರತನ್ ಜೋತನ್ನ ಮೊದಲೆಲ್ಲ ಫುಡ್ ಕಲರಿಂಗ್ ಆಗಿ ಯೂಸ್ ಮಾಡೋರು. ಟ್ರೆಡಿಷನಲ್ ಮೆಥಡಲ್ಲಿ ಏನಾದರೂ ಕಲರಿಂಗ್ ಬೇಕು ಅಂದಾಗ ಊಟದಲ್ಲಿ ಇದರದ್ದು ಪೌಡರ್ನ ಯೂಸ್ ಮಾಡೋರು. ಇದು ರೆಡ್ ಕಲರ್ ಬರ್ತದೆ. ಮತ್ತು ಇದನ್ನು ಏರ್ ಕೇರಲ್ಲಿ ಯೂಸ್ ಮಾಡೋರು. ನಾನು ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೀನಿ ಏನೇನು ಬೆನಿಫಿಟ್ ಸಿಗುತ್ತೆ ಹೇರ್ ಕೇರಲ್ಲಿ ಅಂತ. ಸೊ ಅದರಲ್ಲಿ ಯೂಸ್ ಮಾಡೋರು. ಮತ್ತು ಬೇರೆ ಬೆನಿಫಿಟ್ಸ್ ಅಂದರೆ ಇದು ವೂಂಡ್ ಹೀಲಿಂಗಿಗೆ, ಇಚ್ಚಿಂಗಿಗೆ ಸಹಾಯ ಮಾಡುತ್ತೆ. ಸೊ ನಾನಿಲ್ಲಿ ನಿಮಗೆ ಹೇಳಕ್ಕೆ ಹೊರಟಿರೋದು ಇದನ್ನು ನಾವು ಸ್ಕಿನ್ ಕೇರಲ್ಲಿ ಹೇಗೆ ಯೂಸ್ ಮಾಡೋದು ಈ ರತನ್ ಜೋತ್ ಬೇರನ್ನು ಅಂತ. ನಾನಿವಾಗ ಒಂದು ಚಿಕ್ಕದು ಬೌಲ್ ತಗೊಂಡು ಅದಕ್ಕೊಂದು 50 ml ಕೊಕೊನಟ್ ಆಯಿಲ್ ಹಾಕೋತಾ ಇದ್ದೀನಿ. ಕೊಕೊನಟ್ ಆಯಿಲ್ ಅಥವಾ ಆಲಿವ್ ಆಯಿಲು ಯಾವುದಾದ್ರೂ ತಗೊಳ್ಬೋದು. ಅದಕ್ಕೊಂದು ಸ್ಪೂನು ನೀವು ಈ ರತನ್ ಜೋತ್ ಬೇರನ್ನು ಹಾಕ್ಕೊಳ್ಳಿ. ಹಾಕಿದ ತಕ್ಷಣವೇ ಒಂದು 10 ಸೆಕೆಂಡಲ್ಲೇ ಇದ್ರದ್ದು ಕಲರಿಂಗ್ ಬಿಡೋಕ್ಕೆ ಹೋಗ್ತಾ ಇದೆ ನೋಡಿ. ಲೈಟಾಗಿ ಕಲರ್ ಬಿಡ್ತಾ ಇದೆ. ಸೊ ನೀವು ಇದನ್ನು ಹೀಗೇ ಗ್ಲಾಸ್ ಜಾರಲ್ಲಿ ಸಣ್ಣಗೆ ಇಟ್ಟರೆ ಅದು ನ್ಯಾಚುರಲ್ ಕಲರಿಂಗ್ ಬಿಡುತ್ತೆ. ಸೊ ನಾನಿವಾಗ ವಿಡಿಯೋ ಮಾಡ್ತಿರೋದ್ರಿಂದ ಇದನ್ನು ಡಬಲ್ ಬಾಯ್ಲರಿಂಗ್ ಮೆಥಡಲ್ಲಿ ಬಿಸಿ ಮಾಡ್ತೀನಿ. ಸೊ ಆವಾಗ ಅದರದ್ದು ಪ್ರಾಪರ್ಟೀಸ್ ಎಲ್ಲ ಆಯಿಲಲ್ಲಿ ಇನ್ಫ್ಯೂಸ್ ಆಗುತ್ತೆ. ಇಲ್ಲಿ ನಾನು ಯಾಕೆ ಡಬಲ್ ಬಾಯ್ಲರಿಂಗ್ ಮೆಥಡ್ ಮಾಡ್ತಾ ಇದ್ದೀನಿ ಅಂದರೆ ಈ ರತನ್ ಜೋತು ಪ್ರಾಪರ್ಟೀಸ್ ಲಾಸ್ ಆಗಬಾರ್ದು ಹೀಟ್ ಆದಾಗ. ಸೊ ಹಾಗಾಗಿ ಡಬಲ್ ಬಾಯ್ಲರಿಂಗ್ ಮೆಥಡಲ್ಲಿ ಮಾಡಿಬಿಟ್ಟು ಇದನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾವು ಇದನ್ನು ಸ್ಕಿನ್ನಲ್ಲಿ ಏನೇನು ಬೆನಿಫಿಟ್ ಸಿಗುತ್ತೆ ನಾವು ಈ ಥರ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋದ್ರಿಂದ ಅಂತ ಅಂದರೆ, ನಿಮಗೆ ಸನ್ ಬರ್ನ್ ಆಗಿದರೆ ಹೋಗ್ತದೆ, ರಿಂಕಲ್ಸ್ ಆಗಿದ್ದರೆ ಕಡಿಮೆ ಆಗುತ್ತೆ. ತುಂಬ ಜನಕ್ಕೆ 30ರಿಂದ 35, 40 ಆಗ್ತಿದ್ದಂಗೆ ಸುಕ್ಕು ಬರುತ್ತೆ. ಸೊ ಅದನ್ನು ಬರ್ದಂಗೆ ಇದು ತಡೆಗಟ್ತದೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ತುಂಬ ಈಸಿ. ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ರತನ್ ಜೋತ್ ಬೇರ್ ಕೊಡಿ ಅಂದರೆ ಕೊಡ್ತಾರೆ. ಅದನ್ನು ತಗೊಂಡು ಬನ್ನಿ. ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೊಕೊನಟ್ ಆಯಿಲ್ ಇರುತ್ತೆ. ಸೊ ಅದರಲ್ಲಿ ಬಿಸಿ ಮಾಡಿಕೊಂಡು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡು ಸ್ಕಿನ್ನಿಗೆ ಮಾತ್ರ ಅಲ್ಲ, ಇದನ್ನು ನೀವು ಹೇರ್ ಕೇರ್ಗೂ ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ಒಂದು ವಿಶೇಷ ಗುಣ ಇದೆ. ಅಂದರೆ ಏನಂದರೆ ಪೇಯ್ನ ರಿಮೂವ್ ಮಾಡುತ್ತೆ ಇದು. ಸೊ ಎಲ್ಲಾದರೂ ಸಣ್ಣ ಪುಟ್ಟ ನೋವಿದ್ರೆ ನೀವಲ್ಲಿ ಹಾಕ್ಬಿಟ್ಟು ಮೆಸೇಜ್ ಮಾಡೋದ್ರಿಂದ ನೋವು ಕೂಡ ಕಡಿಮೆ ಆಗುತ್ತೆ. ಮತ್ತು ವೂಂಡನ್ನ ಹೀಲಿಂಗ್ ಮಾಡೋ ಶಕ್ತಿನೂ ಕೂಡ ಇದು ಇದೆ. ಮತ್ತು ನೀವು ಇದನ್ನು ಫುಡ್ಡಲ್ಲಿ ನ್ಯಾಚುರಲ್ ಕಲರಿಂಗ್ ಆಗಿ ಇದರದ್ದು ಪುಡಿನ ಯೂಸ್ ಮಾಡ್ಬೋದು. ಮತ್ತು ಈ ಆಯಿಲ್ ಬಿಟ್ಬಿಟ್ಟು ನೀವು ಫೇಸ್ ಪ್ಯಾಕಿಗೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಹೇಗೆ ಅಂದರೆ ಕಡಲೆ ಹಿಟ್ಟು, ಅರಿಶಿನ ಮತ್ತು ಇದರದ್ದು ಪುಡಿನ ಮಿಕ್ಸ್ ಮಾಡಿಬಿಟ್ಟು ಹಾಲಲ್ಲಿ ಮುಖಕ್ಕೆ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದನೂ ನಿಮಗೆ ಬ್ರೈಟನಿಂಗ್ ಸಿಗುತ್ತೆ ಸ್ಕಿನ್ಗೆ. ಸೊ ಅಲ್ಲೂ ಕೂಡ ನಾವು ರತನ್ ಜೋತನ್ನ ಯೂಸ್ ಮಾಡ್ಬೋದು. ಎಲ್ಲ ಕಡೆ ಅವೈಲಬಲ್ ಇದೆ, ಈಸಿ ಅವೈಲಬಲ್ಲು. ಕಾಸ್ಟು ಏನು ಜಾಸ್ತಿ ಇರಲ್ಲ. 100 ಗ್ರಾಮಿಗೆ 80 ರುಪೀಸ್ ಏನೋ ತಗೊಳ್ತಾರೆ. ಸೊ ನೀವು ಆರಾಮಾಗಿ ಇದರಿಂದ ಒಂದು ಏರ್ ಆಯಿಲ್ ಮಾಡಿಟ್ಕೊಂಡ್ಬಿಟ್ರೆ ಸಾಕು. ಅದನ್ನು ಸ್ಕಿನ್ಗೂ ಯೂಸ್ ಮಾಡ್ಬೋದು, ಹೇರ್ಗೂ ಯೂಸ್ ಮಾಡ್ಬೋದು. ಒಂದು ಆಯಿಲು ನಿಮಗೆ ಡಬಲ್ ಬೆನಿಫಿಟ್ ಸಿಗುತ್ತೆ. ನಾನು ಪ್ರೀವಿಯಸ್ ಮಾಡಿದ್ದೀನಿ, ಅದನ್ನು ಒಂದು ಸತಿ ಚೆಕ್ ಮಾಡಿ. ಅದೇ ರೀತಿ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ತುಂಬ ಈಸಿ, ಸಬ್ಸ್ಕ್ರೈಬ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಒಂದು ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ಹಾಕುವಂಥ ವಿಡಿಯೋಸು ನಿಮಗೆ ತಲುಪುತ್ತೆ, ನೋಡ್ಬೋದು. ನಾನಿಲ್ಲಿ ಸ್ಕಿನ್ ಕೇರು, ಹೇರ್ ಕೇರ್ ರಿಲೇಟೆಡ್ ವಿಡಿಯೋಸ್ ಮಾಡ್ತೀನಿ. ಸೋಪ್ ಮಾಡೋದು ಹೇಗೆ, ಅದರಿಂದ ಬಿಸ್ನೆಸ್ ಹೆಂಗೆ ಮಾಡೋದು, ಅದ್ರ ಬಗ್ಗೆನೂ ಕೂಡ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವಾಗ ಇದು ರೆಡಿಯಾಗಿದೆ ಆಯಿಲ್ನ. ಇದು ತಣ್ಣಗಾದಮೇಲೆ ನಾನೊಂದು ಪೆಟ್ ಬಾಟಲಲ್ಲಿ ಹಾಕಿ ಫಿಲ್ಟರ್ ಮಾಡಿ ಇಟ್ಕೊಂಡು ಮುಖಕ್ಕೂ ಕೂಡ ಹಚ್ಕೋಬೋದು. ಇದನ್ನು ಕೂದಲಿಗೂ ಕೂಡ ಹಚ್ಕೋಬೋದು. ಸೊ 2 ಬೆನಿಫಿಟ್ಸ್ ಇದೆ. ಪ್ರತಿಯೊಬ್ಬರು ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಒಳ್ಳೆ ಬ್ರೈಟನಿಂಗ್ ಸಿಗುತ್ತೆ ನಿಮ್ಮ ಸ್ಕಿನ್ಗೆ, ಮತ್ತು ಶೈನಿಂಗ್ ಆಗಿರುತ್ತೆ ನಿಮ್ಮದು ಸ್ಕಿನ್ನು. ಸೊ ಪ್ರತಿಯೊಬ್ಬರು ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಏನು ಅನ್ನಿಸ್ತು ಅಂತ ಮರೆಯದೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಏನಾದರೂ ಡೌಟ್ ಇದ್ದರೂ ಕೂಡ ಕೇಳಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇದನ್ನು ನೀವು ಯಾವ ಥರ ಯೂಸ್ ಮಾಡಬೇಕು ಅಂತ ಒಂದು ಸಣ್ಣ ಡೆಮೋ ಹ್ಯಾಂಡ್ ಮೇಲೆ ತೋರಿಸ್ತೀನಿ. ಅದೇ ಥರ ಫೇಸ್ ಮೇಲೆ
ಮತ್ತು ಸ್ಕಾಲ್ಫಿಗೆ ಹಾಕ್ಕೊಂಡು ಮಾಡ್ಕೊಳ್ಳಿ. 2 to 3 ಡ್ರಾಪ್ ಹಾಕಿ ಸರ್ಕ್ಯುಲರ್ ಮೋಷನ್ಸಲ್ಲಿ ಮಸಾಜ್ ಮಾಡಿ. ಆಯ್ಲಿ ಸ್ಕಿನ್ನವರಾದರೆ 20 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡಿ. ಡ್ರೈ ಸ್ಕಿನ್ನವರಾದರೆ 1 ಡೇ ಬಿಡಿ, ಇಲ್ಲಾಂದರೆ ನೈಟ್ ಹಾಕ್ಕೊಂಡು ವಾಶ್ ಮಾಡಿ. ನನ್ನ ಚಾನಲ್ನ ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು.